ನನಗೆ. ತಡಿಬೇಡಿ, ನಾನು ಸಾಯ್ಬೇಕು. ನನ್ನ ಯಾಕೆ ತಡೆದ್ರಿ? ನಾನು ಸಾಯ್ಬೇಕು. ಹುಚ್ಚಿದ್ಯಾ ನಿಂಗೆ? ಬದುಕಿ ಬಾಳ್ಬೇಕಾದ ವಯಸ್ಸಲ್ಲಿ ಸಾಯಕ್ ಹೊರಟಿದ್ಯಲ್ಲ. ನಾನು ಬದುಕಿರೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಪ್ರತಿ ಕ್ಷಣನು ನನ್ನ ಮನಸ್ಸು ನನ್ನನ್ನ ಚುಚ್ಚಿ ಸಾಯಿಸ್ತಾ ಇದೆ. ಅದಕ್ಕೆ ಸಾಯೋಣ ಅಂತ ನಿರ್ಧಾರ ಮಾಡಿದೆ. ಆಕಾಶ್ನ ಮರೆತು ನನಗಿರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಯಾವಾಗಲೂ ಅವಂದೇ ನೆನಪಾಗ್ತಾ ಇರುತ್ತೆ. ಇಲ್ಲಿ ಮದುವೆ ಏರ್ಪಾಡು ಬೇರೆ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ಗಂಡಿನ ಮನೆಯವರು ಬರ್ತಾ ಇದ್ದಾರೆ ಅಂತ ಅಣ್ಣ ಬೇರೆ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಲಿ ನಾನು ಏನು ಮಾಡಲಿ? ಅದಕ್ಕೆ ಓದೋದ್ರಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದು IAS ಕನಸು ಕಾಣ್ತಿದ್ದ ಆಕಾಶ್ ಇವತ್ತು ನನ್ನಿಂದಾಗಿ ಓದೋದು ಬಿಟ್ಟು ಹುಚ್ಚ ಆಗಿದ್ದಾನೆ. ಅದಕ್ಕೆ ಅವನ ಈ ಪರಿಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೀಯಾಳಿಸಿ ಮಾತಾಡ್ತಿದ್ದಾರೆ. ಅದಕ್ಕೆ ಒಂದು ವೇಳೆ ನಾನೇನಾದರೂ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಕೊಂಡ್ರೆ ಮದುವೆ ಆದಮೇಲೆ ಕಟ್ಕೊಂಡು ಗಂಡನ ಜೊತೆ ನಾನು ಹೇಗೆ ಸಂತೋಷವಾಗಿ ಬಾಳಕ್ಕಾಗುತ್ತೆ? ಅದಕ್ಕೆ ಆಮೇಲೆ ನನ್ನ ಜೀವನ ನೋಡಿ ನಮ್ಮಮ್ಮ ನಮ್ಮ ಅಣ್ಣ ಇವರೆಲ್ಲರೂ ನೋವು ಪಡಬೇಕಾಗುತ್ತೆ. ನನ್ನೊಬ್ಬಳಿಂದ ಇಷ್ಟು ಜನಕ್ಕೆ ನೋವು ಕೊಡೋದು ಬೇಡ. ಅದಕ್ಕೆ ನಾನೇ ಸತ್ತೋಗೋದು ಸರಿ ಅಂತ ಈ ನಿರ್ಧಾರಕ್ಕೆ ಬಂದೆ. ಆಕಾಶ್ ನನ್ನ ಇಷ್ಟಪಟ್ಟರೆ ಹೊರತು ಬೇರೆ ಯಾವ ತಪ್ಪು ಮಾಡಿಲ್ಲ. ಅದಕ್ಕೆ ಇವತ್ತು ಅವನು ನನ್ನಿಂದಾನೇ ಈ ಜಗತ್ತು ಬೇಡ ಅಂತಾನೆ ನಿರ್ಧಾರ ಮಾಡಿದ್ದಾನೆ. ಅದಕ್ಕೆ ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾನೆ ಇರುತ್ತೆ. ಅದಕ್ಕೆ ಅದು ನನಗೆ ಊಟ ಮಾಡಕ್ ಬಿಡ್ತಾ ಇಲ್ಲ, ಓದಕ್ಕೂ ಬಿಡ್ತಾ ಇಲ್ಲ, ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ. ನನ್ನ ಮನಸ್ಸು ಒದ್ದಾಡ್ತಾ ಇದೆ. ಅದಕ್ಕೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡವರು ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ನನ್ನ ಪರವಾಗಿ ಮಾತಾಡೋರು ಯಾರೂ ಇಲ್ಲ. ಇಷ್ಟ್ರ ಮೇಲೂ ನಾನು ಯಾಕೆ ಅದಕ್ಕೆ ಜೀವಂತವಾಗಿ ಬದುಕಿರ್ಬೇಕು? ರಾಣಿ, ನೀನನ್ನು ಅರ್ಥ ಮಾಡ್ಕೊಂಡು ನೀನ್ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಅಂತ ಹೇಳ್ದಿಯಲ್ಲ, ಇನ್ ಮುಂದೆ ಹಾಗೆ ಹೇಳೋಕ್ ಹೋಗ್ಬೇಡ. ನಿನ್ ಪರವಾಗಿ ನಾನಿದ್ದೀನಿ. ಆಕಾಶ್ನ ಮರೆಯೋಕ್ಕಾಗ್ದೆ ನೀನು ಒದ್ದಾಡ್ತಿರೋದು ನನಗೆ ಗೊತ್ತು ರಾಣಿ. ಅವ್ನು ಗಿಫ್ಟ್ ಕೊಟ್ಟಿರೋ ಪುಸ್ತಕದಲ್ಲಿ ಅವ್ನು ಬರ್ತಿರೋದನ್ನ ನೋಡಿ ನೀನು ಅವತ್ತು ಅಳ್ತಿದ್ಯಲ್ಲ, ಆವತ್ತೇ ನನಗೆಲ್ಲ ಅರ್ಥ ಆಯ್ತು. ನಾನು ಒಂದು ಹೆಣ್ಣಲ್ವಾ? ಅದಕ್ಕೆ ನನಗೂ ಆಸೆ ಆಕಾಂಕ್ಷೆ ಇರುತ್ತಲ್ವಾ? ಅಣ್ಣನಿಗೋಸ್ಕರನೇ ಇದನ್ನೆಲ್ಲ ಮುಚ್ಚಿಟ್ಕೊಂಡು ಬಾಳ್ತಾ ಇದ್ದೀನಿ. ನಿನ್ ಪರಿಸ್ಥಿತಿ ನಂಗೂ ಅರ್ಥ ಆಗುತ್ತೆ ರಾಣಿ. ನಿನ್ ಪ್ರೀತಿಗೆ ಮೊದಲು ಅಡ್ಡ ಬಂದವಳೆ ನಾನು. ಆದ್ರೆ ಈಗ ನೀನ್ ಅರ್ಥ ಮಾಡ್ಕೊಂಡ್ಮೇಲೆ ಖಂಡಿತ ನಿನ್ ಪರವಾಗಿ ನಾನು ನಿಂತ್ಕೊಳ್ತೀನಿ. ನಿಜ ಹೇಳ್ತಾ ಇದ್ದೀರಾ ಅದ್ಗೆ? ಹೌದು ರಾಣಿ. ಆಕಾಶ್ ನನ್ನ ದೇವಸ್ಥಾನದಲ್ಲಿ ಭೇಟಿ ಮಾಡಿ ಎಲ್ಲ ವಿಷಯನೂ ಹೇಳ್ದ. ನಾನಿರೋ ಪರಿಸ್ಥಿತಿಯಲ್ಲಿ ರಾಣಿ ಕೂಡ ಇರ್ತಾಳೆ ಅಂತ ಹೇಳ್ದ. ಆದ್ರೆ ಆಗ ನಾನು ಅವನ ಮಾತನ್ನ ನಂಬಿರ್ಲಿಲ್ಲ. ಆದ್ರೆ ಈಗ ನಾನೇ ಕಣ್ಣಾರೆ ನೋಡಿದ್ನಲ್ಲ, ಇದಕ್ಕೆಲ್ಲ ನಾನೇ ಒಂದು ಒಳ್ಳೆ ನಿರ್ಧಾರ ಮಾಡ್ತೀನಿ. ಏನ್ ಮಾಡ್ತೀರ ಅದ್ಗೆ? ಎಲ್ಲ ವಿಷಯನೂ ನೇರವಾಗಿ ಹೇಳ್ಬಿಡ್ತೀನಿ. ಯಾರತ್ರ? ನಿಮ್ಮ ಅಣ್ಣನ ಹತ್ರ. ಅಣ್ಣನ ಹತ್ರನಾ? ಬೇಡ ಅದ್ಗೆ. ಭಯ ಪಡಬೇಡ. ಈ ವಿಷಯನ ಇನ್ನೂ ಮುಚ್ಚಿಟ್ಟು ನೀನ್ ಬಾಳ್ನ ಹಾಳು ಮಾಡೋದು ನನಗಿಷ್ಟ ಇಲ್ಲ ರಾಣಿ. ಆಕಾಶ್ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ ಅವ್ರನ್ನ ಅರ್ಥ ಮಾಡಿಸ್ತೀನಿ. ಮನೇಲೇ ಮಾತಾಡೋಕ್ಕಾಗಲ್ಲ, ಅತ್ತೆ ಇರ್ತಾರೆ. ನಾಳೆ ಗ್ಯಾರೇಜಿಗೆ ಊಟ ತಗೊಂಡು ಹೋಗ್ತೀನಲ್ಲ, ಆವಾಗ ಮಾತಾಡ್ತೀನಿ. ನಿನ್ನ ಹತ್ರ ಆಕಾಶ್ ಫೋನ್ ನಂಬರ್ ಇದೆಯಾ? ಇದೆ. ಯಾಕೆ ಹೇಳ್ತಾ ಇದ್ದೀರ ಅದ್ಗೆ? ನಾಳೆ ಆಕಾಶ್ನ ಗ್ಯಾರೇಜ್ ಹತ್ರ ಬರಕ್ ಹೇಳಿ ನಿಮ್ಮ ಅಣ್ಣನ ಹತ್ರ ಮಾತಾಡಿಸಿ ಅವನಿಗಿರೋ ಒಳ್ಳೆ ಮನಸ್ಸನ್ನ ನಿಮ್ಮ ಅಣ್ಣನಿಗೆ ಅರ್ಥ ಮಾಡಿಸ್ಬೇಕು. ಅಷ್ಟಾದ್ರೆ ನನ್ಗಿಂತ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ ಅದ್ಗೆ. ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗುತ್ತಮ್ಮ. ಇನ್ ಮುಂದೆ ಹೀಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಸರಿ ಅದ್ಗೆ, ಹೀಗೆಲ್ಲ ಮಾಡ್ಕೊಳ್ಳೋದಿಲ್ಲ. ಸರಿ, ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಪಾರ್ವತಿ, ಬೇಗ ತಗೊಂಬಾರೆ. ಬಂದೆ ತಗೊಳ್ಳಿ, ಬಿಸಿನೀರಿಟ್ಟಿದ್ದೀನಿ.
ಅತ್ತೆ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿಮ್ಮ. ಅಮ್ಮ ಆಫೀಸ್ಗೆ ಹೋಗಿ ಬರ್ತೀನಮ್ಮ. ವಿನೋದ, ನಿಮ್ಮ ಆಫೀಸಲ್ಲಿ ಏನಾದರೂ ಸಾಲ ಸಿಗುತ್ತಾ? ಅಮ್ಮ ಮೊದಲು ತಗೊಂಡ್ರೋ ಸಾಲನೇ ತೀರಿಲ್ಲ, ಮತ್ತೆ ಯಾಕೆ ಕೇಳಕ್ಕಾಗತ್ತಮ್ಮ? ಹೀಗೆ ಹೇಳಿದ್ರೆ ಹೇಗೆ ವಿನೋದ? ಒಡವೆ ಆಗ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಈಗ ಒಡವೆ ಆಗ್ಲಿಲ್ಲ ಅಂದ್ರೆ ಅಯ್ಯಮ್ಮ ಏನಾದರೂ ತೊಂದರೆ ಕೊಟ್ಟೇ ಕೊಡ್ತಾಳೆ. ಈಗ ಒಡವೆಗೋಸ್ಕರ ಮದುವೆ ನಿಂತೋಯ್ತು ಅಂದ್ರೆ ಹೊರಗಡೆ ನಾವು ಹೇಗೆ ಮುಖ ತೋರ್ಸೋದು ಹೇಳು? ಪಾರ್ವತಿ, ನೀನ್ ಹೇಳೋದೇನೋ ಸರಿ, ಆದ್ರೆ ಈಗಿರೋ ಚಿನ್ನದ ರೇಟಲ್ಲಿ ಎಷ್ಟು ದುಡ್ಡು ಬೇಕು ಗೊತ್ತಾ? ಲಕ್ಷಾಂತರ ರೂಪಾಯಿ ಬೇಕು. ಅಷ್ಟೊಂದು ದುಡ್ಡಿಗೆ ನಾವ್ ಎಲ್ಲಿಗೆ ಹೋಗೋದು, ಏನ್ ಮಾಡೋದು? ಮಾವ, ನಾನೊಂದು ಮಾತು ಹೇಳ. ಹೇಳಮ್ಮ. ಕಾವಿನ ಮದ್ವೆಲ್ ಕೂಡ ಇದೇ ರೀತಿ ಸಮಸ್ಯೆ ಬಂದಿತ್ತು. ಆಗ ಅರ್ಚನಾ ಬೇಡ ಅಂತ ಕೊಟ್ಟಿದ್ದೊಡ್ವೆ ನಮ್ಮ ಹತ್ರನೇ ಇತ್ತು. ಅದನ್ನ ಇಟ್ಕೊಂಡು ನಾವು ಕಾವಿನ ಮದ್ವೆ ಮಾಡೋಣ ಅಂತ ಪ್ರಯತ್ನ ಪಟ್ವಿ. ಆದ್ರೆ ಅದು ಅರ್ಚನಾ ಒಡವೆ ಅಂತ ಗೊತ್ತಾಗಿದ್ ಕೂಡ್ಲೆ ಆ ಒಡವೆ ಬಿಚ್ಕೊಟ್ರೇನೆ ಕಾವಿನ ಕುತ್ತಿಗೆಗೆ ನಾನು ತಾಳಿ ಕಟ್ಟೋದು ಅಂತ ಮ್ಯಾಡಿ ಹೇಳ್ಬಿಟ್ರು. ಕಾವ್ಯ ಬಿಚ್ಕೊಟ್ಟಿದ್ದೊಡ್ವೆ ನಮ್ಮ ಹತ್ರನೇ ಇದೆಯಲ್ಲ, ಈಗ ಆ ಒಡವೆ ಬಳಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅದೇನು ಸರಿಯಮ್ಮ, ಆದ್ರೆ ಕಾವ್ಯ ಬಂದು ನಾನು ಒಡವೆನ್ ಕೊಡಿ ಅಂತ ಕೇಳಿದ್ರೆ ಏನ್ ಹೇಳೋದು? ಮಾವ, ಕೊಟ್ಟೊಡ್ವೆನ ಅರ್ಚನಾ ಹೇಗ್ ವಾಪಸ್ ಕೇಳಲಿಲ್ವೋ ಹಾಗೆ ಕಾವ್ಯ ಕೂಡ ಕೇಳೋದಿಲ್ಲ ಮಾವ. ರೀ, ನನಗೆ ಯಾಕೋ ಜಯಂತಿ ಹೇಳ್ತಾ ಇರೋದೇ ಸರಿ ಅನಿಸ್ತಾ ಇದೆ. ಸರಿ, ಯಾವುದಕ್ಕೂ ಕಾವ್ಯನ್ಗೆ ಒಂದು ಮಾತು ಹೇಳ್ಬಿಟ್ಟು ಮಾಡೋಣ. ನನ್ಗೇನೋ ಕೇಳದ್ ಬೇಡ ಅಂತ ಅನ್ಸುತ್ತೆ ಮಾವ. ಒಂದ್ ವೇಳೆ ಕಾವ್ಯ ಒಡವೆ ಕೇಳಿದ್ರು ಮ್ಯಾಡಿ ಒಪ್ಕೊಳ್ಳೋದಿಲ್ಲ. ಅವ್ರ ಬಗ್ಗೆ ನಮಗೂ ಚೆನ್ನಾಗಿ ಗೊತ್ತಿದೆಯಲ್ಲ. ಅದು ಸರಿನೇ ಮಾವ, ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವ? ಒಂದ್ ಮದ್ವೆಗೆ ಅಂತ ಮಾಡ್ಸಿದ ಒಡವೆಯಿಂದ 3 ಮದ್ವೆ ಮಾಡ್ತಿದೀವಿ. ಏನೇ, 3 ಹೆಣ್ಮಕ್ಳಿಗೆ ಒಡವೆ ಮಾಡಿಸೋ ಯೋಗ್ಯತೆ ಇಲ್ಲದೆ ಒಂದೇ ಒಡವೆಯಲ್ಲಿ 3 ಮದುವೆ ಮಾಡ್ತಾ ಇದ್ದೀರಾ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಅಯ್ಯೋ, ನಾನ್ ಅರ್ಥದಲ್ಲಿ ಹೇಳ್ತಿಲ್ಲ ರೀ. ನೋಡಿದ್ರ ಮಾವ, ನಾನೇನೇ ಹೇಳಿದ್ರು ಇವ್ರು ನನ್ನನ್ನ ತಪ್ಪಾಗೆ ಅರ್ಥ ಮಾಡ್ಕೋತಾರೆ. ಸರಿಯಮ್ಮ, ಆ ವಿಷಯನ್ ಬಿಡು. ಪಾರ್ವತಿ, ಇದಕ್ಕೆ ನೀನೇನು ಹೇಳ್ತೀಯ? ನಾನು ಹೇಳೋದಕ್ಕೇನಿದೆ, ಜಯಂತಿ ಹೇಳ್ದಾಗೆ ಮಾಡೋಣ. ರೀ, ಕಾವಿನ ಮದುವೆ ಕರೆಯಕ್ಕೆ ಹೋಗ್ತೀವಲ್ಲ, ಆಗ ಈ ವಿಷಯ ಹೇಳಿದ್ರಾಯ್ತು. ಸರಿ, ಹಾಗೇ ಮಾಡೋಣ. ಮದ್ವೆ ಖರ್ಚಿಗೆ ಅಂತ ದುಡ್ಡು ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಲಗ್ನ ಪತ್ರಿಕೆನ ಪ್ರಿಂಟ್ ಮಾಡಿಸೋದಕ್ಕಿಂತ ಮುಂಚೆ ಬೀಗ್ತಿ ಅಮ್ಮನಿಗೆ ಫೋನ್ ಮಾಡಿ ಅವ್ರ ಮನೆಯಿಂದ ಯಾರ್ಯಾರ ಹೆಸರನ್ನ ಹಾಕ್ಸ್ಬೇಕು ಅಂತ ಕೇಳ್ಕೋಬೇಕು. ಒಳ್ಳೇದೇ ರೀ. ಇಲ್ಲ ಅಂದ್ರೆ ಅದಕ್ಕೂ ಇವ್ರಮ್ಮ 108 ಮಾತಾಡ್ಬಿಡ್ತಾರೆ. ನೀವೊಂದ್ಸಲ ಫೋನ್ ಮಾಡಿ ಕೇಳ್ಬಿಡಿ. ವಿನೋದ, ಫೋನ್ ಮಾಡು. ಅಪ್ಪ, ರಿಂಗ್ ಆಗ್ತಾ ಇದೆ. ಹಲೋ, ನಾನು ಶಿವರಾಮ್ ಮಾತಾಡ್ತಿದ್ದೀನಿ. ಶಿವರಾಮ್? ಹೂ ಇಸ್ ಶಿವರಾಮ್? ನಾನು ಪ್ರಿಯಾ ಅಪ್ಪ ಶಿವರಾಮ್ ಮಾತಾಡ್ತಿದ್ದೀನಿ. ಪ್ರಿಯಾ? ವಿಚ್ ಪ್ರಿಯಾ? ಓಹ್, ಪ್ರಿಯಾ, ಮೈ ಲೈಫ್ ಪಾರ್ಟ್ನರ್. ಐ ಮೀನ್, ಯು ಆರ್ ಮೈ ಫಾದರ್ ಇನ್ ಲಾ? ಹೌದು. ಏನು ವಿಷಯ? ಅಮ್ಮ ಇಲ್ವಾ? ಅಮ್ಮ ಇದ್ದಾರೆ. ಮಾ? ಏನಾದ? ಪ್ರಿಯಾ ಅವ್ರ ಅಪ್ಪ ಮಾವ ಅಂತ ಹೇಳುತ್ತಾನೆ. ಹೇಳಿ ಬಿಗ್ರೆ. ಬೀಗ್ತಿ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ವಿಷಯ? ನಿಮ್ ಹತ್ರ ಮಾತಾಡಿರೋ ಹಾಗೆ ಒಡವೆಗೆ ವ್ಯವಸ್ಥೆ ಮಾಡಿದ್ದೀವಿ. ಓ ಹೌದಾ, ತುಂಬಾ ಸಂತೋಷ. ಆಮೇಲೆ ಇನ್ನೊಂದು ವಿಷಯ, ಪತ್ರಿಕೆನ ಪ್ರಿಂಟು ಕೊಡಕ್ ಹೋಗ್ತಿದ್ದೀವಿ. ನೀವು ಬರ್ತೀರೇನೋ ಕೇಳೋಣ ಅಂತ. ನಾವು ಬರೋ ಅಗತ್ಯ ಇಲ್ಲ. ನಮ್ಗೆ ಅಲ್ಲಿ ಇಲ್ಲಿ ಅಲಿಯಕ್ಕಾಗಲ್ಲ. ಎಲ್ಲಾನು ನೀವೇ ನೋಡ್ಕೊಳ್ಳಿ. ಪತ್ರಿಕೆ ಪ್ರಿಂಟ್ ಆದ್ಮೇಲೆ ನಮ್ಗೊಂದ್ 100 ಪತ್ರಿಕೆ ಕಳಿಸ್ಕೊಡಿ ಸಾಕು. ಅದಕ್ಕೆ ಇದಕ್ಕೆ ಅಂತ ನಮ್ಮನ್ನೆಲ್ಲೂ ಕರಿಬೇಡಿ. ಮದ್ವೆ ದಿನ ಬಂದು ತಾಳಿ ಕಟ್ಟಿ ಹೆಣ್ಣನ್ನ ಮನೆ ಕರ್ಕೊಂಡ್ ಬರ್ತೀವಷ್ಟೇ. ಬೇರೆ ಎಲ್ಲ ಜವಾಬ್ದಾರಿನೂ ನಿಮ್ದೇ.
ಏನಂದ್ರಯ್ಯಮ್ಮ? ನಮ್ಮಿಂದ ಅಲ್ಲಿ ಇಲ್ಲಿ ಬರೋದಿಕ್ಕಾಗೋದಿಲ್ಲ. ನಮ್ಮನ್ನ ಯಾವುದಕ್ಕೂ ಕರಿಬೇಡಿ. ಮದುವೆ ದಿನ ಬಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀವಿ. ಈ ಎಲ್ಲ ಕೆಲಸನೂ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಏನ್ ಮಾಡೋದು, ಸಿಕ್ಕಾಕೊಂಡಿದೀವಿ, ಎಲ್ಲ ಅನ್ಭವಿಸ್ಲೇಬೇಕಲ್ಲ. ಎಲ್ರೂ ನನ್ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತಾನೇ ನಿಮ್ಗೆ ಅವಮಾನ. ನಿಮ್ಮೆಲ್ರೂ ಆಶೀರ್ವಾದ ತಗೊಂಡು ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಅದ್ರಿಂದ ತಾನೇ ನಿಮ್ಗೆ ಕಷ್ಟ. ಕಣ್ಣಿನ ದೃಷ್ಟಿ ಕಳ್ಕೊಂಡ್ಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಏನ್ ಪ್ರಯೋಜನ? ಮೊದ್ಲು ನೀವು ಹೋಗಿ ಆಗೋ ಕೆಲಸ ನೋಡಿ. ವಿನೋದ, ಹೋಗೋ ದಾರಿಲಿ ಪತ್ರಿಕೆನ ಪ್ರಿಂಟ್ ಕೊಟ್ಟು ಹೋಗೋಣ. ಸರಿಪ. ಜಯಂತಿ, ನೀನ್ ಆಟೋ ಹಿಡ್ಕೊಂಡು ಹೋಗು. ಬರ್ತೀನಿ ಪಾರ್ವತಿ. ಬರ್ತೀವಮ್ಮ. ಬರ್ತೀನತ್ತೆ. ಅರ್ಚನಾ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಏನೋ ಮುಖ ಉದಿಸ್ಕೊಂಡು ಕೂತಿದ್ಯಲ್ಲ, ಯಾಕೆ? ಏನ್ ವಿಷಯ? ಏನೂ ಇಲ್ಲ. ನೀನು ಏನೂ ಇಲ್ಲ ಅಂತ ಹೇಳಿದ್ರು ಏನೋ ಇದೆ ಅಂತ ನಿನ್ ಮುಖ ಹೇಳ್ತಾ ಇದೆ. ಅದೇನು ಅಂತ ಹೇಳು. ನೀವು ಊಟ ಮಾಡಿ ಮುಗಿಸಿ, ಆಮೇಲೆ ಹೇಳ್ತೀನಿ. ಏನ್ ಬೇಕ್ರೋ? ಏನಿಲ್ಲ ಅಣ್ಣ. ಮತ್ತೆ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೋಗ ಗಾಡಿ ರೆಡಿ ಮಾಡಿ. ಸರಿ ಅಣ್ಣ, ಬಾ ಲೋಕೇಶ್. ಅರ್ಚನಾ, ಏನ್ ಆಗಿಂದ ಅಲ್ಲೇ ನೋಡ್ತಾ ಇದೀಯಾ? ಯಾರು ಬರ್ತಾ ಇದ್ದಾರೆ? ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನೀವು ಕೋಪ ಮಾಡ್ಕೊಳ್ದೆ ಕೇಳಬೇಕು. ಏನ್ ಹೇಳ್ತಾ ಇದೀಯ ನೀನು? ಅನಾವಶ್ಯಕವಾಗಿ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಏನ್ ವಿಷಯ ಹೇಳು. ಈಗ ಒಬ್ರು ಇಲ್ಲಿಗೆ ಬರ್ತಾರೆ. ನೀವು ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು, ಜಗಳ ಮಾಡಬಾರ್ದು. ಅಲ್ಲ, ಬರೋರು ನೋಡಿ ಕೋಪ ಮಾಡ್ಕೊಳ್ಳೋಕೆ, ಜಗಳ ಮಾಡ್ಕೊಳ್ಳೋಕೆ ಅಂತವ್ರು ಯಾರಿದ್ದಾರೆ? ಯಾರು ಬರ್ತಾರೆ? ನಿಮಗೆ ಗೊತ್ತಿರೋರೆ. ರಾಣಿ ಮದುವೆ ವಿಷಯ ಮಾತಾಡೋಕೆ ಬರ್ತಿದ್ದಾರೆ.